ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಿಬ್ಬಣ ಬಂತ ಒಂದು ಕಾಫಿಗೋಸ್ಕರ ಮೂರು ಸಲ ಅಡಿಗೆ ಮನೆಗೆ ಅಲಿಬೇಕು. ಏನು ಬೇಕು ಅಂತ ಕೇಳೋರ್ ಗತಿ ಇಲ್ಲ ಇಲ್ಲಿ. ತುಳಸಿ, ನನ್ನ ಮಾತು ಕೇಳಿಸ್ಕೊಳ್ಳೋದಕ್ಕೂ ಆಗದೆ ಇರೋಷ್ಟು ಯೋಚನೆ ನಾನು ನಿನಗೆ. ಏನು ನಡೀತಿದೆ ಇಲ್ಲಿ? ನನಗೊಂದು ಮಾತು ಹೇಳಿದೆ, ಎಲ್ಲಿ ಹೋಗಿದ್ದೆ ನೀನು? ಯಾರಿದ್ದೀರಾ? ಇದು ಆ ಓಡ್ ಹೋದವಳ ಧ್ವನಿ ಅಲ್ವಾ? ಅಂದ್ರೆ ಅವಳು ದಿನ ದಿನ ಮನೆಗೆ ಬರೋಷ್ಟು ಧೈರ್ಯ ಬಂದಿದೆ ಅಂತಾಯ್ತು. ಬರ್ಲಿ ಬರ್ಲಿ, ಚರ್ಮ ಸುಲಿದು ತೋರಣ ಕಟ್ತೀನಿ. ಬೇಡ ಮಾವ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ಇಷ್ಟು ದಿವಸ ನೀನು ಮಾತಾಡಿದ್ ಸಾಕು, ಇವತ್ತು ನಾನು ಮಾತಾಡ್ತೀನಿ. ಮಾವ, ನಡಿ ನಡಿ ದೂರ. ಒಂದು ಹೆಜ್ಜೆ ಏನಾದ್ರು ಮುಂದೆ ಇಟ್ರೆ ಕಾಲು ಮುರಿದು ಹಾಕಿಬಿಡ್ತೀನಿ. ಮುರಿತೀರಾ? ನನ್ ಕಾಲು ಅಮ್ಮ ಮಾಡಿರೋ ಚಕ್ಲಿ ಅಲ್ಲ ಮುರಿಯಕ್ಕೆ. ಯಾವ ಧೈರ್ಯದ ಮೇಲೆ ಬಂದೆ ಇಲ್ಲಿಗೆ? ಗಂಡನ್ ಮನೇಲಿ ಓಡ್ಸಿದ್ರೆ ಇನ್ನೆಲ್ ಹೋಗ್ಬೇಕು? ತವ್ರ ಮನೆಗೆ ಬರ್ಬೇಕಲ್ವಾ? ಓ, ಅವ್ರ ಮನೆ ಮನೆ ಮರ್ಯಾದೆ ಬೀದಿ ಪಾಲ್ ಮಾಡಿ ಆ 3 ಕಾಸ್ನವನ್ ಮಗನ ಜೊತೆನಲ್ಲಿ ಓಡ್ ಹೋದಿಯಲ್ಲ, ಆವಾಗ ಎಲ್ಲಿತ್ತು ನಿನ್ ತವ್ರ ಮನೆ? ನಾನ್ ಪ್ರೀತಿಸಿದೀನಿ, ಮದ್ವೆ ಮಾಡ್ಸು ಅಂತ ಹೇಳಿದಿದ್ರೆ ಬಂದ್ ಅಕ್ಷತೆ ಹಾಕ್ತಿದ್ದೆ ನೋಡು ನೀನು. ನಿನ್ ಹಿಟ್ಲರ್ ತರ ಆಡೋದ್ ಬಿಟ್ಟು ಚೆನ್ನಾಗಿದ್ದಿದ್ರೆ ಹೇಳಿರ್ತಿದ್ದೆ. ನೋಡ್ದ್ಯಾ ನಿನ್ ಮಗಳನ್ನ? ದೊಡ್ಡವರು ಅಂತ ಏನಾದ್ರು ಗೌರವ ಇದೆಯಾ ಅವಳಿಗೆ? ತಾತ, ನೀವು ಸುಮ್ಮನಿರಿ, ನಾನು ಮಾತಾಡ್ತೀನಿ ಅವಳ ಜೊತೆ. ಏನಮ್ಮ ನಿನ್ ಪ್ರಾಬ್ಲಮ್? ನನ್ ಮಾವಂಗ್ ಇವ್ರು ನರಿ ನಾಯಿ ಅಂತೆಲ್ಲ ಬೈದು ಅವಮಾನ ಮಾಡಿ ಕಳ್ಸಿದಾರೆ. ಆ ಕೋಪಕ್ಕೆ ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದಾರಣ್ಣ. ನಮ್ ಮಾವಂಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದೆ ಮುದ್ಕ, ಆಮೇಲೆ ಅಷ್ಟೆಲ್ಲ ಅವಮಾನ ಬೇರೆ. ಏ ಸಂಧ್ಯಾ, ತಾತಂಗ್ ಮರ್ಯಾದೆ ಕೊಟ್ಟು ಮಾತಾಡು. ನಿನ್ ಮಾವಂಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಿನಗ್ ಹೇಗ್ ಕೋಪ ಬರುತ್ತೋ, ನನ್ ಮಾವಂಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನನಗೂ ಹಾಗೆ ಕೋಪ ಬರುತ್ತೆ. ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ನೊಂದ್ಕೊಂಡು ನನ್ನ ಅಲ್ಲಿಂದ ಓಡ್ಸಿದ್ದಾರೆ. ನಾನ್ ಎಲ್ಲಿಗೆ ಹೋಗ್ಲಿ ಈಗ? ಸುಡುಗಾಡ್ಗೆ ಹೋಗು. ಒಂದು ಮಾತು ಹೇಳ್ತೀನಿ ಕೇಳು, ನೀನೆಷ್ಟೇ ಹತ್ರು ನಾಟಕ ಮಾಡಿದ್ರು ಮನೆ ಒಳಗೆ ಸೇರ್ಸೋಕ್ ಸಾಧ್ಯನೇ ಇಲ್ಲ. ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ಸತ್ಯ, ಒಂದ್ ನಿಮಿಷ ಇರ. ಮತ್ ನೋಡೋಣ ಈ ಮುದ್ಕನ. ಮುದ್ಕೊಂಡು ಕಪಾಳಕ್ಕೆ ಹಾಕ್ಬಿಡ್ತೀನಿ ನೋಡು. ತಾತ, ನನ್ನ ವಿಷಯಕ್ಕೆ ತಾನೇ ನೀವು ಜಗಳ ಆಡ್ತಾ ಇರೋದು. ಇದನ್ನ ನಾನೇ ಬಗೆಹರಿಸ್ತೀನಿ, ನೀವು ಬನ್ನಿ ಒಳಗೆ. ನಿಂಗೆ ಗೊತ್ತಿಲ್ಲ ಕಣೋ ಇವಳು ವಿಷಯ. ತಾತ, ನಾನು ಬಗೆಹರಿಸ್ತೀನಿ ಅಂತ ಹೇಳ್ದೆ ತಾನೆ. ಪ್ಲೀಸ್ ಒಳಗಡೆ ಬನ್ನಿ, ನೀವು ಬನ್ನಿ ತಾತ. ಒಳಕ್ ಬಾ, ನಿನಗಿದೆ ನಿನ್ಗೆ. ಅಣ್ಣ, ಈಗ ನಾನು ಏನ್ ಮಾಡ್ಲಿ ನೀನೇ ಹೇಳು. ಅಲ್ಲಿ ಗಂಡನ್ ಮನೆಯಲ್ಲೂ ಸೇರಿಸ್ತಿಲ್ಲ, ನೀವು ಸೇರ್ಸಲ್ಲ. ನಾನ್ ಬೀದಿ ಪಾಲಾಗ್ಬಿಡ್ತೀನಿ ಅಣ್ಣ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ್ವೆ. ಅಮ್ಮ, ನೀ ಸುಮ್ನಿರು, ನಿನ್ನಿಂದಾನೇ ಎಲ್ಲ ಆಗಿದ್ದು. ಅಯ್ಯೋ, ನಾನೇನೇ ಮಾಡ್ದೆ? ಅವತ್ತು ಇಷ್ಟೆಲ್ಲ ಆದ್ಮೇಲೆ ನನಗ್ ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ. ಏನು ಆಗೇ ಇಲ್ಲ ಅನ್ನೋ ತರ ಸುಮ್ನಿದ್ಬಿಟ್ಟಿಯಲ್ಲ. ಸಂಧ್ಯಾ, ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನ ಬಿಡು. ನಿನ್ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಬೇಕು ಅನ್ನೋದನ್ನ ಯೋಚನೆ ಮಾಡು. ಯೋಚನೆ ಮಾಡೋದೇನು? ನೀನು ನನ್ನ ಆದ್ಮಿ ಪಿಂಕಿನ್ ಮದ್ವೆ ಆದ್ರೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಸಂಧ್ಯಾ, ಯಾರ್ಯಾರ್ದು ಆಸೆಗೆ ಪಾಪು ಜೀವನ ಯಾಕೆ ಬಲಿಯಾಗಬೇಕು? ಪಾಪು. ಅಮ್ಮ, ನೀ ಸುಮ್ನಿರು. ನೀನ್ ಹೋಗಿ ತಾತನ ಸಮಾಧಾನ ಮಾಡು. ನಾನು ಇವಳನ್ನ ಹೋಗಿ ಬಿಟ್ಟು ಬರ್ತೀನಿ. ನೀನ್ ಹೋಗ್ತೀಯಾ? ಅಣ್ಣ, ನಮ್ಮನೇಲಿ ಸೇರ್ಸಲ್ಲ ಕಣೋ. ನೀನ್ ಬಾ, ನಾನು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ. ನಿನಗಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಾನು, ಸರಿನಾ? ಅಮ್ಮ, ಬೈ ಕೀ ತಗೊಂಬ ಬಾ. ಎಲ್ಲ ಅನ್ಕೊಂಡ್ ಹಾಗೆ ಆಗ್ತಿದೆ. ಅಣ್ಣ ಮನೆಗೆ ಬರ್ತಿದ್ದ ಹಾಗೆ ಬ್ರೈನ್ ವಾಶ್ ಮಾಡಿ ಮದ್ವೆಗೆ ಒಪ್ಸದೆ. Hey sweetheart. Hi. Yeah, at home. ಇಲ್ಲ ಯಾರಿಗೂ ಕೇಳಲ್ಲ. ಅದೇ ಹೇಳಿದ್ನಲ್ಲ, ಒಂದು ಪ್ರಾಡಕ್ಟ್ ಲಾಂಚ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿ. ಶಾಲ್ ವಿ ಮೀಟ್ ಟುಮಾರೋ? ಓಕೆ, ಶೋರ್. ಬಾಯ್.
ಫ್ರೆಂಡ್ ಚಿಕ್ಕಮ್ಮ. ಓ, ನಾಳೆ ಮೀಟ್ ಮಾಡೋಣ ಅಂತ ಮಾತಾಡ್ತಿದ್ವಿ. ನಾನೇನು ಕೇಳೇ ಇಲ್ಲ ಅಭಿ. ಯಾಕೆ ಪ್ಯಾನಿಕ್ ಆಗ್ತಿದ್ಯಾ? ಪ್ಯಾನಿಕ್ಕಾ? ಹಾಂ, ನಾಳೆ ಮೀಟಿಂಗ್ ಇದೆಯಲ್ಲ ಅದಕ್ಕೆ ಟೆನ್ಷನ್ ಅಷ್ಟೆ. ಐ ಹ್ಯಾವ್ ಟು ಲೀವ್ ಚಿಕ್ಕಮ್ಮ. ಥ್ಯಾಂಕ್ ಯು. ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಅವಿನಾಶ ತುಂಬ ಇನ್ನೋಸೆಂಟ್. ನನ್ನ ಹತ್ರ ಎಲ್ಲ ಹೇಳ್ಕೊಳ್ತಾನೆ. ಆದರೆ ಇವನು ಹಾಗಲ್ಲ. ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಮಾವ, ಲೇ ಅನ್ಸೂಯ ಪಿಂಕಿ ಬಾರೆ, ಯಾರು ಬಂದಿದಾರ ನೋಡೆ. ಕುಚೇಲನ ಮನೆಗೆ ಕುಬೇರ ಬಂದಂಗ ಆಯ್ತು. ಅಯ್ಯಯ್ಯಯ್ಯೋ, ಯಾರೀ ಬರ್ತಾರೆ ನಮ್ಮ ಮನೆಗೆ? ಆಹಾ, ನನ್ನ ಸೊಸೆ ಅಂದ್ರು ಸೊಸೆ. ನಿಮ್ಮಮ್ಮನ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡ್ಕೊಂಡ್ ಬಾಂಬಾ ಅಂದ್ರೆ ಅಳಿಯಂದ್ರನೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಮ್ಮ. ಅಳಿಯಂದ್ರೆ ನಿಂತೇ ಇದಿರಲ್ಲ, ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ. ನನ್ನ ಮುದ್ದು ಸೊಸೆ ಮಹಾಲಕ್ಷ್ಮಿನೇ. ಇದೇನೆ ಹೀಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಾ ಅಳಿಯಂದ್ರನ್ನ? ಬೇಗ ಹೋಗಿ ಕಾಫಿ ತಗೊಂಬಾರೆ. ಸಕ್ಕರೆ ತುಂಬಾ ಹಾಕೆ. ಒಂದು ನಿಮಿಷ, ಅವೆಲ್ಲ ಏನು ಬೇಡ. ನೀವೆಲ್ಲ ನನ್ನ ವೆಲ್ಕಮ್ ಮಾಡಿದ್ದು ನೋಡಿದ್ರೆ ನನ್ನ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಸಾರಿ, ನಿಮ್ಮ ನಿರೀಕ್ಷೆಗೆ ನಾನು ಲಾಯಕಲ್ಲ ಅಂತ ಹೇಳೋಗೋಣ ಅಂತಾನೆ ಬಂದೆ. ನಾನು ಒಬ್ಬರನ್ನ ಇಷ್ಟಪಡ್ತಾ ಇದ್ದೇನೆ. ಮದುವೆ ಆಗೋದಾದ್ರೆ ಅವರನ್ನೇ ಆಗೋದು. ಸಿರಿ ಅಂತ 3 ವರ್ಷದಿಂದ ಅವಳನ್ನ ಲವ್ ಮಾಡ್ತಾ ಇದ್ದೇನೆ. ನೀನ್ ಲವ್ ಮಾಡ್ಬಿಟ್ರೆ ಆಯ್ತಾ? ಮನೇಲಿ ಒಪ್ಬೇಕಲ್ವಾ? ಅವ್ರ ಮನೇಲಿ ಒಪ್ಪಿದ್ದಾರೆ, ನಮ್ಮ ಮನೇಲಿ ಅಮ್ಮನೂ ಒಪ್ಪಿದ್ದಾರೆ. ಇನ್ನು ತಾತನ ಹತ್ರ ಮಾತಾಡ್ಬೇಕಷ್ಟೆ. ಅಮ್ಮ ಒಪ್ಪಿದಾರ? ಮತ್ತೆ ಪ್ರಿಯಾಂಕನ್ ಫೋಟೋ ಕೊಟ್ಟಾಗ ಅಮ್ಮ ಏನು ಹೇಳಲೇ ಇಲ್ಲ. ಅಮ್ಮಂಗೆ ಅವಾಗ ವಿಷಯ ಗೊತ್ತಿರಲಿಲ್ಲ. ಎಲ್ರಿಗೂ ಕ್ಲಾರಿಟಿ ಕೊಟ್ಟು ಹೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದೆ. ಅಣ್ಣ, ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲ ಅಣ್ಣ, ಲವ್ ತಾನೇ ಮಾಡಿರೋದು, ಮದ್ವೆ ಏನಾಗಿಲ್ವಲ್ಲ. ನಿನ್ ತಂಗಿಗೋಸ್ಕರ ದಯವಿಟ್ಟು ಅವಳನ್ನ ಬಿಟ್ಬಿಡು. ನಿನ್ ಪ್ರಿಯಾಂಕನ್ ಮದ್ವೆ ಆಗೋದ್ರಿಂದ ಮುರ್ದೋಗ್ರ ನಮ್ 2 ಮನೆ ಸಂಬಂಧನೂ ಒಂದಾಗತ್ತಣ್ಣ. ಸಂಬಂಧ ಯಾಕೆ ಮುರಿದೋಯ್ತು ಹೇಳು? ನೀ ಸಂಬಂಧಕ್ಕೆ ಬೆಲೆ ಕೊಡದೆ ಎಲ್ಲರನ್ನು ಬಿಟ್ಟು ಇಲ್ಲಿಗೆ ಓಡ್ ಬಂದಿಯಲ್ಲ, ಅದಕ್ಕೆ. ಈಗ ನೀನು ನನಗೆ ಸಂಬಂಧದ ಬಗ್ಗೆ ಪಾಠ ಮಾಡ್ತಾ ಇದೀಯಾ? ಅಣ್ಣ, ಆಗೋಗಿದ್ರ ಬಗ್ಗೆ ಯಾಕೆ ಮಾತಾಡ್ತೀಯ? ನೀನ್ ಲವ್ ಮಾಡಿದ್ರೆ ಅದು ಆಗೋಗಿರೋ ಕಥೆ, ಅದೇ ನಾನು ಲವ್ ಮಾಡಿದ್ರೆ ಅಪರಾಧನಾ? ಬಾಬಾ, ನಿಮಗೆ ವಿಷಯ ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ನನ್ನ ಮೇಲಿರೋ ಕೋಪಕ್ಕೆ ನನ್ನ ತಂಗಿಗೆ ಶಿಕ್ಷೆ ಕೊಡುವಷ್ಟು ಚೀಪ್ ಜನ ನೀವಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಮನೆಯವ್ರು ಎಲ್ಲರೂ ಬಂದರೂ ನನಗೆ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಬನ್ನಿ. ನಾನಿನ್ನು ಬರ್ತೀನಿ. ಬಾಯ್ ಕಣೋ. ಕಂಗ್ರಾಟ್ಸ್ ಅಣ್ಣ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಲ್ಲಮ್ಮ, ನೀನಾಗ್ಲೇ ನಿಮ್ಮ ಅಣ್ಣನಿಗೆ ಒಳ್ಳೇದಾಗ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾರೈಸ್ತಾ ಇದೆಯಾ ಅಂದ್ರೆ ಅಷ್ಟು ಬೇಗ ನೀನು ಪಾರ್ಟಿ ಚೇಂಜ್ ಮಾಡ್ಕೊಂಬಿಟ್ಯಾ? ಅಲ್ಲೀಗ 2 ಕೋಟಿ ಮನೆ ಆಸ್ತಿ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಆ ಮನೆ ನಮ್ದೇ ಮಾವ.
ಕೆಲವೊಂದ್ಸಲ ನಾವು ಶತ್ರು ಅನ್ಕೊಂಡವ್ರೆ ನಮಗ್ ನೆರವಾಗ್ತಾರೆ. ಸದ್ಯಕ್ಕೆ ಈ ಮದ್ವೆ ನಿಲ್ಸೋಕೆ ನಮ್ಗಿರೋದು ಒಂದೇ ದಾರಿ ಅಂದ್ರೆ ಆ ಮುದ್ಕ, ಐ ಮೀನ್ ನಮ್ ತಾತ. ಅಲ್ಪ್ರಮ್ಮ, ನಾವು ಬಿಡಿಸಿ ಹೇಳಬೇಕು ತಾವು. ತಾತ ಲವ್ ಮಾಡಿರೋರ್ನ ಬಿಲ್ಕುಲ್ ಒಪ್ಪಲ್ಲ. ಇನ್ನು ಅಮ್ಮ ತಾತ ಹಾಕಿರೋ ಗೆರೆನ ದಾಟೋದಿರ್ಲಿ, ಅದ್ರ ಹತ್ರನೂ ಸುಳಿಯೋಲ್ಲ. ಹೀಗಿರುವಾಗ ಈ ಮದ್ವೆ ಹೇಗ್ ನಡೆಯುತ್ತೆ? ಚೆನ್ನಾಗಿ ಹೇಳ್ದೆ. ನಿಮ್ಮಣ್ಣ ಅವನು ಓಡಾಗ್ ಮದುವೆ ಮಾಡ್ಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ? ಹಾಗೆ ಮಾಡೋದಾಗಿದ್ರೆ 3 ವರ್ಷ ಯಾಕೆ ಕಾಯ್ತಿದ್ದ ಅವನು? ತಾತನ್ ಮೇಲೆ ಪ್ರೀತಿ ಭಯ ಎರಡು ಇದೆ ಅವನ್ಗೆ. ಪಾಯಿಂಟ್. ಒಂದ್ ವೇಳೆ ಇದನ್ನೂ ಮೀರಿ ಮದ್ವೆ ನಡೆಯೋ ತರ ಇದ್ರೆ ನಮ್ ತಾತನೇ ನಮ್ AK-47. ಕೂತ್ಕೊಳ್ಳಿ, ಬಂದೆ. ಯಾರಿವ್ರು? ಯಾರೋ ಮಹಿಳಾ ಸಂಘದವ್ರಂತೆ. ಅಯ್ಯ ಅವ್ರನ್ನ ನೋಡ್ಬೇಕಂತೆ. ಹಾದಿ ಬೀದಿ ಹೋಗೋರ್ನೆಲ್ಲ ಮನೆ ಕರೆಸಿ ಸೋಫಾ ಮೇಲೆ ಕೂರಿಸ್ತೀರಾ? ಆಚೆ ಕಳಿಸಿ, ಲಾನಲ್ಲಿ ಕೂರಿಸಿ. ಆಯ್ತಮ್ಮ. ಅಲ್ಲಿ ಕೂತ್ಕೊಳ್ಳಿ, ಬನ್ನಿ. ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪಾಪಮ್ಮ, ಜ್ಯೂಸ್ ಏನಾದರೂ ವ್ಯವಸ್ಥೆ ಮಾಡಿ. ಎಸ್, ಹೆಲ್ದಿ ಆ್ಯಂಡ್ ಟೇಸ್ಟಿ ಅನ್ನೋ ಟ್ಯಾಗ್ಲೈನ್ ಇಟ್ಕೊಂಡು ನಾವೀ ಪ್ರಾಡಕ್ಟ್ನ ಮಾರ್ಕೆಟಿಗೆ ಲಾಂಚ್ ಮಾಡ್ತಿದ್ದೀವಿ. ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಮಿನಿಮಮ್ 1 ವರ್ಷ ಅಂತ ಬರುತ್ತೆ. 1 ವರ್ಷ ತುಂಬ ಕಮ್ಮಿ. ರಿಸರ್ಚ್ ಮಾಡು. ಆಲ್ರೆಡಿ ಮಾರ್ಕೆಟಲ್ಲಿರೋ ಇಂಡಿಯನ್ ಮಸಾಲ ಪೌಡರ್ಸು 3 ರಿಂದ 4 ವರ್ಷ ಬಾಳಿಕೆ ಬರ್ತಿದೆ. ಸೊ ನಮ್ಮದು ಅದಕ್ಕಿಂತ ಮೇಲಿರಬೇಕು. 3 ರಿಂದ 4 ವರ್ಷನ? ಆದರೆ ಫ್ಲೇವರ್ಸ್ ಎಲ್ಲ ಹೋಗ್ಬಿಡಲ್ವಾ? ಅದನ್ನು ರಿಸರ್ಚ್ ಮಾಡು ಅಂತ ಹೇಳಿದ್ದು. ಓಕೆ, ಐ ರಿವರ್ಟ್ ಬ್ಯಾಕ್ ಆನ್ ದಟ್. ಹಾಂ, ಗೌರ್ಮೆಂಟ್ ಪರ್ಮಿಷನ್ಸ್ ಇರೋ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿ 3 to 4 ಇಯರ್ಸ್ ಬರೋ ಥರ ನಾವು ಈ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ವಾಟ್ಸ್ ಐ ಗೈಸ್? ಶ್ಯೂರ್, ಬೆಟರ್. ನೀವು ಅಬಲಾಶ್ರಮ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಈ ಸಾಂಬಾರು ಪುಡಿ ಬಿಸ್ನೆಸ್ ಮಾಡ್ತಿದ್ದೀರ ಅನ್ನೋದು ನಿಜವಾಗ್ಲೂ ಗ್ರೇಟ್. ಹಾಗಂದಮೇಲೆ ನಾನು ಸಹಾಯ ಮಾಡದೇ ಇರ್ತೀನ? ಅದಕ್ಕೂ ಮೊದಲು ಈ ನಿಮ್ಮ ಸಾಂಬಾರು ಪುಡಿ ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಬೇಕಲ್ಲ. ಸರ್, ಇದಕ್ಕೆಲ್ಲ ಬಳಸಿರೋ ಪದಾರ್ಥ ಪ್ಯೂರ್ ಆರ್ಗ್ಯಾನಿಕ್. ಗ್ರೇಟ್. ಈ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದು 1 kg ಕುಟ್ಟಿ ಪುಡಿ ಮಾಡಿತ್ತು ಅಂತ. ಇದಕ್ಕೆ ಧನಿಯಾ ಸ್ವಲ್ಪ ಜಾಸ್ತಿ ಹಾಕ್ತೀರಾ ಅನ್ಸುತ್ತಲ್ವಾ? ಅದಕ್ಕೆ ಈ ಸ್ಮೆಲ್ಲು. ಇದಕ್ಕೆ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ ಅಂತ ಬರ್ದಿದ್ದೀರಾ. ಇದು ಲಾಂಗ್ ಟರ್ಮಲ್ಲಿ ಇದೇ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತೀರಾ? ಖಂಡಿತ ಸರ್. ನಮಗೆ ಲಾಭ 5 ರೂಪಾಯಿ ಆದರೂ ಸಾಕು. ಹೆಣ್ಮಕ್ಳು ಸ್ವಾವಲಂಬಿ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲ ಅನ್ಬೇಡಿ ಸರ್, ನೀವು ಕರ್ನಾಟಕದ ನಂಬರ್ 1 ಶೆಫ್. ನೀವು ಈ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ಈ ಪ್ರಾಡಕ್ಟ್ ಸಕ್ಸಸ್ ಆಗೇ ಆಗುತ್ತೆ ಸರ್. ನಿಮ್ಮಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಸರ್. ನಾನು ಪ್ರಾಡಕ್ಟ್ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಪ್ಯಾಕೇಜಿಂಗ್ ಅಪೀಲಿಂಗ್ ಆಗಿರಬೇಕು. ಜನ ನಮ್ಮ ಪ್ರಾಡಕ್ಟ್ ನೋಡಿದ ತಕ್ಷಣ ಇಷ್ಟಪಡಬೇಕು. ಹಾಗಾಗಬೇಕಂದ್ರೆ ನಾವು ಯಾವುದಾದ್ರು ಸೆಲೆಬ್ರಿಟಿನ ಬ್ರ್ಯಾಂಡ್ ಅಂಬಾಸಿಡರಾಗಿ ಸೈನ್ ಮಾಡಬೇಕು. ನಾವು ಆಲ್ರೆಡಿ ತುಂಬ ಮಾಡೆಲ್ಸ್ಗಳನ್ನ ಅಪ್ರೋಚ್ ಮಾಡಿದ್ದೀವಿ ಬ್ರೋ. ಸರ್, ಬರೀ ಮಾಡೆಲ್ಸ್ನೇ ಅಲ್ಲ, ಹ್ಯೂಜ್ ಫಾಲೋವರ್ಸ್ ಇರೋ ಆ್ಯಕ್ಟರ್ಗಳನ್ನ ಅಪ್ರೋಚ್ ಮಾಡಿ. ನಾವು ಆಲ್ರೆಡಿ ಹೀರೋಯಿನ್ಸ್ಗಳನ್ನ ಅಪ್ರೋಚ್ ಮಾಡಿದ್ದೀವಿ. ಗುಡ್. ಸರ್, ಫ್ರೀಯಾಗಿ ಏನು ಮಾಡಿಕೊಡ್ಬೇಡಿ, ಗೌರವಧನ ಅಂತಲೂ ಕೊಡ್ತೀವಿ ಸರ್. ಛೇ, ಒಂದಷ್ಟು ಜನ ಸ್ವಾವಲಂಬಿ ಆಗ್ತಾರೆ ಅಂದರೆ ಅದೇ ನನ್ನ ಫೀಸ್. ನನಗೆ ಬೇರೆ ಇನ್ನೇನು ಬೇಕಿಲ್ಲ. ನಿಮ್ಮ ಉದ್ದೇಶ ಒಳ್ಳೆಯದಾಗಿದೆ. ನಾನು ಈ ಪ್ರಪೋಸಲ್ನ ಒಪ್ಕೋತೀನಿ. ಪಾಪು, ಏನಾಯ್ತು? ಸಂಧಿಗೆ ಏನು ತೊಂದರೆ ಆಗ್ಲಿಲ್ಲ ತಾನೆ? ಮನೆ ಒಳಗೆ ಸೇರ್ಸಿದ್ರಾ? ಎಲ್ಲ ಸಾಲ್ವ್ ಆಯ್ತಮ್ಮ, ನೀನೇನು ಚಿಂತೆ ಮಾಡಬೇಡ. ಅವ್ರೇನು ಹೇಳಲಿಲ್ವಾ? ತುಂಬ ಚೆನ್ನಾಗಿ ವೆಲ್ಕಮ್ ಮಾಡು.
ಸಂಬಂಧ ಬೆಳೆಸೋದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ನನಗೂ ಬೇರೆ ದಾರಿ ಇರಲಿಲ್ಲ. ಸಿರಿ ವಿಷಯನ ಹೇಳ್ಬಿಟ್ಯಾ? ಹೇಳಿಲ್ಲ ಅಂತಂದ್ರೆ ಸಂಬಂಧ ಅಂತ ಬರಲ್ವಾ, ಅದಕ್ಕೆ ಅವ್ರ ಬಾಯಿ ಮುಚ್ಚಿದೆ. ಇನ್ ಮುಂದೆ ಅವನಿಂದ ನಮ್ಗೇನು ತೊಂದರೆ ಇಲ್ಲ. ಪರವಾಗಿಲ್ಲ ಪಾಪು, ನಿನ್ಗೂ ಧೈರ್ಯ ಇದೆ. ಏನು ನನ್ನ ಧೈರ್ಯನ ಮೆಚ್ಚಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲೇ ನಿಂತಿರ್ತೀಯಾ, ಇಲ್ಲ ನೀನ್ ಧೈರ್ಯ ತಗೊಂಡು ತಾತನ ಹತ್ರ ಹೋಗಿ ಮಾತಾಡ್ತೀಯಾ? ಅಲ್ಲ ಪಾಪು, ಇವತ್ ಸಂಧ್ಯಾ ಬಂದ್ ಹೋಗಿರೋದು ಮಾವನಿಗೆ ಮನ್ಸು ಸರಿ ಇರಲ್ಲ, ಕೋಪದಲ್ಲಿರ್ತಾರೆ. ಆ ಅಪ್ಪನ ಮನ್ಸು ಯಾವಾಗ ಸರಿ ಇರುತ್ತೆ ಹೇಳು? ನೀನ್ ಹೀಗೆ ಇದ್ರೆ ದಿನಕ್ಕೊಂದೊಂದು ಫೋಟೋ ಜಾತಕ ಇಟ್ಕೊಂಡು ಬರ್ತಾರೆ. ಯಾವ್ದಾದ್ರು ಒಂದು ಹುಡುಗಿ ಸೆಲೆಕ್ಟ್ ಮಾಡ್ಬಿಟ್ರೆ ಏನಮ್ಮ ಮಾಡ್ತೀಯಾ? ಅಯ್ಯೋ, ಹಾಗೆಲ್ಲ ಆಗ್ಬಾರ್ದು ತಾನೆ. ಹಾಗಿದ್ರೆ ಈಗಲೇ ಹೋಗಿ ತಾತನ ಹತ್ರ ಮಾತಾಡು. ಅಗ್ನಿಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಮೊಮ್ಮಗನ ಮದುವೆ ನನ್ನ ಇಷ್ಟದ ಪ್ರಕಾರನೇ ನಡೀಬೇಕು. ಈ ಮರು ಅನ್ನೋದು ಒಂದು ಕಾಯಿಲೆ. ಇಂಥ ಭಯಾನಕ ಕಾಯಿಲೆ ಇರೋದು ಬೇರೆ ಯಾರಿಗೂ ಅಲ್ಲ, ನನಗೆ. ನಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸೋ ನನ್ನ ಮಗಳನ್ನ ನೀನು ಯಾರಮ್ಮ ಅಂತ ಕೇಳೋಕೆ ಮುಂಚೆ ಅವಳನ್ನ ನಿಮ್ಮ ಮಗಳಿಗೆ ಹಾಕ್ಬಿಡ್ಬೇಕು. ಈಗ ಮನಸ್ಸಿನ ಮಾತಿನ ಸಮಯ. ಇವತ್ತಿನ ಟಾಪಿಕ್ ಏನು ಗೊತ್ತಾ? ನಿರ್ಧಾರ ಅನ್ನೋ ಸವಾಲು. ನಾಳೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಲಾ ಚಪಾತಿ ಮಾಡ್ಲಾ ಅನ್ನೋದ್ರಿಂದ ಹಿಡಿದು ಲವ್ ಮ್ಯಾರೇಜ್ ಸರಿನಾ ಅರೇಂಜ್ ಮ್ಯಾರೇಜ್ ಸರಿನಾ ಅನ್ನೋವರೆಗೂ ಈ ನಿರ್ಧಾರ ತಗೊಳ್ಳೋದು ಒಂದು ಸವಾಲಿನ ಕೆಲಸ. ನಿಜ ತಾನೆ? ನನಗೂ ಜೀವನದಲ್ಲಿ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಬೇಕು ಅನ್ನೋವಾಗ ತುಂಬ ಸಲ ಗೊಂದಲ ಆಗುತ್ತೆ. ಆಗ ನಾನು ಏನು ಮಾಡ್ತೀನಿ ಗೊತ್ತಾ? ನನಗೆ ಯಾವ್ಯಾವ ವಿಷಯದಲ್ಲಿ ಗೊಂದಲ ಇದೆಯೋ ಅದನ್ನೆಲ್ಲ ಒಂದೊಂದು ಚೀಟಿಲಿ ಬರೆದು ಅದನ್ನು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಕುಲುಕಿ ದೇವ್ರ ಮುಂದೆ ಇಡ್ತೀನಿ. ಮನಸ್ಸಿಗೆ ಭಯ ಆದಾಗ ದೇವ್ರ ಮೇಲೆ ಭಾರ ಹಾಕಿ ನೀನು ಯಾವ ದಾರಿ ತೋರಿಸ್ತೀಯೋ ಆ ದಾರಿಲಿ ನಾನು ನಡಿತೀನಿ ಅಂತ ಕಣ್ಮುಚ್ಚಿ ಪ್ರಾರ್ಥಿಸ್ತೀನಿ. ಒಂದು ಚೀಟಿಯನ್ನು ತೆಗಿತೀನಿ. ನಾನು ಅಂದ್ಕೊಂಡಿದ್ದೇ ಬಂದರೆ ಸಂತೋಷ, ಇಲ್ಲದೆ ಹೋದರೆ ದೇವ್ರಿಗೇನು ಇಷ್ಟನೋ ಅದನ್ನೇ ಸೂಚಿಸಿದಾನೆ ಅಂತ ಸುಮ್ಮನಾಗ್ತೀನಿ. ಮನಸ್ಸು ಯಾವಾಗಾದ್ರೂ ನಿಮ್ಮನ್ನು ದ್ವಂದ್ವದಲ್ಲಿ ಸಿಕ್ಕಿಸಿದ್ರೆ ಟ್ರೈ ಮಾಡಿ, ನೆಮ್ಮದಿ ಸಿಗುತ್ತೆ. ದೇವ್ರೆ, ನೀನು ಯಾವ ದಾರಿನ ಆಯ್ಕೆ ಮಾಡ್ತೀಯೋ ಗೊತ್ತಿಲ್ಲ, ಆದರೆ ಸಿರಿ ತಂದೆಗೆ ನೋವಾಗ್ತಾ ಇದ್ರೆ ಸಾಕು ಅಷ್ಟೆ. ಸತ್ಯ, ನೀನು ನನ್ನ ಪರವಾಗಿದೆಯಾ? ಇನ್ನು ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಈಗಲೇ ಹೋಗಿ ಮಾವನ ಹತ್ರ ಮಾತಾಡ್ತೀನಿ. ಆಶೀರ್ವಾದ ಮಾಡಪ್ಪ. ಪಾಪು, ಒಂದು ನಿಮಿಷ ನನ್ನ ಜೊತೆ ಬಾ. ಏನಮ್ಮ? ಬಾ ಪಾಪು, ತಾತನ ಹತ್ರ ಸಿರಿ ಬಗ್ಗೆ ಮಾತಾಡ್ಬೇಕು. ತುಳಸಿ, ಬಾ. ರಾಜ್ಯದಲ್ಲಿ ಚುಮ್ಮು ಚುಮ್ಮು ಚಳಿ, ಜೊತೆಗೆ ಅಕಾಲಿಕ ಮಳೆ. ಜನ ಸಂಸ್ಕೃತಿ ಸಂಪ್ರದಾಯ ಮರೆತರೆ ಹೀಗೆ ಆಗೋದು. ಮಾವ, ತುಳಸಿ, ಸ್ಟ್ರಾಂಗ್ ಆಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾಮ್ಮ. ಆ ಓಡ್ ಹೋದವಳು ಬಂದು ಹೋದ್ಮೇಲೆ ಯಾಕೋ ತಲೆಯೆಲ್ಲ ಸಿಡಿತಾ ಇದೆ. ಸರಿ ಮಾವ. ಏನಮ್ಮ ಬರ್ತಾ ಹುಲಿ ಥರ ಬಂದೆ? ನಮ್ಮ ತಾತ ಬಂದು ನೋಡಿ ಎಲ್ಲ ಮರ್ತೋದ? ಇಲ್ಲ ಪಾಪು, ಮಾತಾಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ಇವತ್ತೇನೇ ಆಗಲಿ ಮಾತಾಡ್ಬಿಡೋದೆ. ಮಾವ,
ಮಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಅಮ್ಮ ಮಗ ಜೊತೆಯಲ್ಲಿ ಬಂದು ನಿಂತಾಗಲೇ ಅಂದ್ಕೊಂಡೆ ಮ್ಯಾಟರು ಸೀರಿಯಸ್ ಅನ್ಸುತ್ತೆ. ಹೇಳು. ಮಾವ, ಅದು ನೀವು ಕೋಪ ಮಾಡ್ಕೊಡಲ್ಲ ಅಂದರೆ ಹೇಳ್ತೀನಿ. ಅಲ್ಲಿಗೆ ನಾನು ಕೋಪ ಮಾಡ್ಕೋಬೇಕು ಬೇಡವೋ ಅಂತನ್ನೋ ನಿರ್ಧಾರ ತಗೊಳ್ಳೋ ಅಷ್ಟು ಬೆಳೆದಿದ್ದೀಯಾ ಅಂತಾಯ್ತು. ಅಯ್ಯೋ ಹಾಗಲ್ಲ ಮಾವ, ಅದು ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ನೋವಾಗ್ಬೋದು ಅಂತ, ಅದಕ್ಕೆ. ಸರಿ, ಹೇಳಬೇಡ ಬಿಡು. ಬರ್ತಾರೆ ಹೇಳಿ ಬೇಡ ಮ್ಯಾಟ್ರಪ್ಪ. ಹೇಳ್ದೇ ಇರೋದಕ್ಕಾಗೋದಿಲ್ಲ ಮಾವ. ಇಷ್ಟು ವರ್ಷದಲ್ಲಿ ನಿಮಗೆ ಹೇಳ್ದೆ ನಾನು ಯಾವ ಕೆಲಸ ಮಾಡಿದ್ದೀನಿ ಹೇಳಿ? ಆಯಿತು, ಹೇಳು. ಅದು ನಮ್ಮ ಪಾಪು ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ.